16ನೇ ಕಂತಿನ ಹಣ ಯಾವ ಯಾವ ಮಹಿಳೆಯರಿಗೆ ಬಂದಿರಲಿಲ್ವೋ ಅಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯಾವ ಯಾವ ಜಿಲ್ಲೆಗೆ ಹಣ ಜಮೆ ಆಗಿದೆ, ಯಾವ ಜಿಲ್ಲೆಗೆ ಜಮಾ ಆಗಿರ್ಲಿಲ್ಲ ಅಂತ. ಸೊ ಫೈನಲಿ ಈಗ ಒಂದಷ್ಟು ಜಿಲ್ಲೆಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿರ್ಲಿಲ್ವೋ ಅಂತಹ ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಬೆಳಗ್ಗೆಯಿಂದಾನೇ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಂಗಿದ್ರೆ ಎಷ್ಟು ಗಂಟೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಎಷ್ಟು ಲಕ್ಷ ಜನ ಮಹಿಳೆಯರಿಗೆ ಅಮೌಂಟ್ ಹೋಗಿದೆ, ನಮಗೆ ಯಾವಾಗ ಬರುತ್ತೆ, ಮತ್ತೆ ಇನ್ನು ಕೆಲವು ಜಿಲ್ಲೆಗೆ ಹಣ ಬಿಡುಗಡೆನೇ ಆಗಿಲ್ಲ. ಅಂತಹ ಜಿಲ್ಲೆಗಳು ಯಾವ್ಯಾವು ಅನ್ನೋ ಸಾಕಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಹಾಗೆ ನಾನು ಪಕ್ಕಾ ಇನ್ಫಾರ್ಮೇಶನ್ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಕೊಡೋ ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಮತ್ತೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಆಗುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಮೌಂಟ್ ಯಾವ್ಯಾವ ಜಿಲ್ಲೆಗೆ ಕ್ರೆಡಿಟ್ ಆಗಿದೆ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಆಗ್ಲೇ 5-6 ದಿನಗಳಾಗಿತ್ತು. ಆದ್ರೆ ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಹಣ ಹೋಗಿತ್ತು, ಕೆಲವು ಜಿಲ್ಲೆಯರಿಗೆ ಹೋಗಿರ್ಲಿಲ್ಲ. ರಾಮನಗರ ಡಿಸ್ಟಿಕ್ ಆಗಿರಬಹುದು, ಗದಗ ಜಿಲ್ಲೆಗಾಗಿರಬಹುದು, ಮಂಗಳೂರು, ಉಡುಪಿ ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿರ್ಲಿಲ್ಲ. ಬಹಳಷ್ಟು ಮಹಿಳೆಯರು ನಿನ್ನೆ ಕಮೆಂಟ್ ಕೂಡ ಮಾಡಿದ್ರು. ಕೆಲವರು ರಾಮನಗರ ಡಿಸ್ಟಿಕ್ ಮತ್ತೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಕೂಡ ಅಮೌಂಟ್ ಬಂದಿಲ್ಲ ಅಂದಿದ್ದಕ್ಕೆ ಮಾರಾತಾಯಿ ಧೋರಣೆ ಮಾಡ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೂಡ ಕಮೆಂಟ್ ಮಾಡಿದ್ರು. ಏನಪ್ಪಾ ಈ ವಿಚಾರವಾಗಿ ಹೇಳೋದಾದ್ರೆ, ಸರ್ಕಾರದಿಂದ ಮಲತಾಯಿ ಧೋರಣೆ ಅಂತ ಏನು ಆಗ್ತಾ ಇಲ್ಲ. ಹಣ ಬಿಡುಗಡೆ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅನ್ನೋದು ಬಿಟ್ಟರೆ ಎಲ್ರಿಗೂ ಕೂಡ ಅಮೌಂಟು ಜಮೆ ಆಗ್ತಿದೆ. ನೋಡಿ, ನಿನ್ನೆ ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿತ್ತು. ಇವತ್ತು ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟು ಜಮೆ ಆಗ್ತಾ ಇದೆ ಅಂದರೆ, ತುಮಕೂರು, ರಾಯಚೂರು, ರಾಮನಗರ, ವಿಜಯಪುರ, ಬಿಜಾಪುರ, ಬೆಳಗಾವಿ ಈ ರೀತಿಯ ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಹಾಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಾಗಲಕೋಟೆ ಆಗಿರಬಹುದು, ಕಾರವಾರ, ಧಾರವಾಡ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು ಮತ್ತು ಮಂಡ್ಯ, ಮಂಗಳೂರು, ಚಿಕ್ಕಮಗಳೂರು ಈ ರೀತಿಯ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ಅಂದರೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಅವರಿಗೆ ಆಗಬೇಕಾಗಿರುತ್ತೆ. ಈಗ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ನೀವು ಹೇಗೆ ಹೇಳ್ತೀರಾ ಅಂದರೆ, ನಮಗೆ ಗೊತ್ತಿರೋವಂಥವ್ರು, ಈಗ ಯುವ ನಿಧಿ ನಿಮಗೆ ಗೊತ್ತಿರುತ್ತೆ. ನನಗೆ ಯುವ ನಿಧಿಯಲ್ಲಿ ಇನ್ ಕೇಸ್ ಅಮೌಂಟ್ ರಿಲೀಸ್ ಆಯಿತು, ಅಮೌಂಟ್ ಬಂತು ಅಂದರೆ ಪ್ರತಿದಿನ ಒಂದೇ ದಿನಕ್ಕೆ ನನಗೆ ಸುಮಾರು ಜನ ಸ್ಕ್ರೀನ್ಶಾಟ್ಗಳನ್ನ ಕಳಿಸ್ಕೊಡ್ತಾರೆ, ಮೇಡಮ್ ನಮಗೆ ರಿಸೀವ್ ಆಗಿದೆ ಅಂದ್ಬಿಟ್ಟು. ಅದೇ ರೀತಿಯಾಗಿ ಅವ್ರ ಮನೆಯಲ್ಲಿ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತಲ್ಲ, ಅದೇ ರೀತಿ ಅವರು ಸ್ವಲ್ಪ ಸ್ಕ್ರೀನ್ಶಾಟ್ಗಳನ್ನ ಕಳಿಸಿದ್ರು. ಇವತ್ತು ಅಮೌಂಟ್ ಕ್ರೆಡಿಟ್ ಆಗಿರೋದಕ್ಕೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನಿಮಗೆ. ವಿತ್ ಪ್ರೂಫೇ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಂತೂ ತಿಳಿಸ್ಕೊಡೋದಿಲ್ಲ. ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿರೋದಕ್ಕೆ ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಎಲ್ಲ ಗೃಹಲಕ್ಷ್ಮಿ ಅಮೌಂಟ್ಗಳು ಇವತ್ತೇ ಕ್ರೆಡಿಟ್ ಆಗಿರೋದು. ಟೈಮ್ ನೋಡ್ಕೊಳ್ಳಿ ಮತ್ತು ಡೇಟ್ ನೋಡ್ಕೊಳ್ಳಿ. 3/3 ಅಂತ ಇದೆ. 2,000 ರೂಪಾಯಿ ಕ್ರೆಡಿಟ್ ಆಗಿತ್ತು ಅಂದರೆ ಆಲ್ಮೋಸ್ಟ್ ಅದು ಗೃಹಲಕ್ಷ್ಮಿ ಹಣನೇ ಆಗಿರುತ್ತೆ. ಸೊ ಅದು ಕೆಲವುದರಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಅಂತಲೇ ಕೂಡ ಮೆನ್ಷನ್ ಆಗಿರುತ್ತೆ. ನೋಡಿ, ಇವತ್ತು ಶಿವಮೊಗ್ಗ ಡಿಸ್ಟಿಕ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ 2,000 ರೂಪಾಯಿ ಅಂತ ಇದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಕ್ರೆಡಿಟ್ ಆಗಿರೋವಂಥದ್ದು. ಮತ್ತೊಂದು ಕೂಡ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಇವತ್ತು ಮಧ್ಯಾಹ್ನ 11 ಗಂಟೆಗೆ ಕ್ರೆಡಿಟ್ ಆಗಿದೆ. ಅದೇ ರೀತಿ ನಿಮಗೆ ನಂಬಿಕೆ ಬರೋದಕ್ಕೆ ಸಾಕಷ್ಟು ಸ್ಕ್ರೀನ್ಶಾಟ್ಗಳನ್ನ ನಾನು ಹಾಕಿದ್ದೀನಿ, ನೋಡಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಡೇಟ್ ನೋಡ್ಕೊಳ್ಳಿ. 2,000 ರೂಪಾಯಿ ಗೃಹಲಕ್ಷ್ಮಿ ಅನ್ನೋದನ್ನ ನೋಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ 100% ಕ್ರೆಡಿಟ್ ಆಗಿದೆ ಅನ್ನೋ ಮಾಹಿತಿ ಸಿಗುತ್ತೆ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ತುಮಕೂರಿಗೆ, ರಾಯಚೂರಿಗೆ, ರಾಮನಗರ, ವಿಜಯಪುರ, ಬಿಜಾಪುರ, ಬೆಳಗಾವಿ, ಬೆಂಗಳೂರು ದಕ್ಷಿಣ, ಜೊತೆಗೆ ಬೆಂಗಳೂರು ನಗರ ಈ ಜಿಲ್ಲೆಗಳಿಗೆ ಹಣ ಬಂದಿರಲಿಲ್ಲ ಅಲ್ವಾ, ಅಂಥವ್ರೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ಇವತ್ತು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಿಮಗೆ ಏನಾದರೂ ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಅಮೌಂಟ್ ರಿಸೀವ್ ಆಗಿದೆ ಅಂತ. ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಕೂಡ. ನೋಡಿ, ಇಲ್ಲಿ ಬೆಂಗಳೂರು ಸೌತಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿರೋದು ಕೂಡ ಅವರು ಕಮೆಂಟಲ್ಲಿ ತಿಳಿಸಿದ್ದಾರೆ. ನಾನು ನಿಮಗೆ ಸಾಕ್ಷಿ ಬೇಕು ಅಂತ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಸುಮಾರು ಜಿಲ್ಲೆಯ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಲ್ವಾ, ಅವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಮಹಿಳೆಯರ ಖಾತೆಗೆ ಪ್ರತಿದಿನ ಮೊದಲು 10 ಲಕ್ಷ, 15 ಲಕ್ಷ, 20 ಲಕ್ಷ ಹಣ ಬಿಡುಗಡೆ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಪ್ರೋಸೆಸ್ ಕಮ್ಮಿ ಆಗ್ತಾ ಇದೆ, ಅಮೌಂಟ್ ಹಾಕ್ತಿರೋದು ಕಮ್ಮಿ ಆಗ್ತಾ ಇದೆ. ಇವತ್ತೊಂದಷ್ಟು ಜಿಲ್ಲೆಗೆ ಬಂದಿದ್ರೆ ನಾಳೆ ಬೇರೆ ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಈಗ ತುಮಕೂರಿಗೆ ಹಣ ಬಂದಿದೆ, ರಾಮನಗರ್ಗೆ ಹಣ ಬಂದಿದೆ ಅಂದರೆ ಈ ಜಿಲ್ಲೆಯಲ್ಲಿರೋ ಎಲ್ಲ ಮಹಿಳೆಯರಿಗೂ ಹಣ ಹೋಗಿರೋದಿಲ್ಲ. ತಾಲೂಕು ಹಂತದಲ್ಲಿ ಹಣ ಹೋಗುತ್ತೆ. ರಾಮನಗರ ಡಿಸ್ಟಿಕಲ್ಲಿ ನಿಮಗೆ ಮಾಗಡಿ ತಾಲೂಕಲ್ಲಿ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣ ಹೋಗಿತ್ತು ಅಂದರೆ ಅದೇ ಜಿಲ್ಲೆಯಲ್ಲಿ ಬರುವ ಬೇರೆ ತಾಲೂಕಿಗೆ ಇನ್ನೂ ಸ್ವಲ್ಪ ಹಣ ಕಡಿಮೆ ಹೋಗಿರುತ್ತೆ. ಎಲ್ರಿಗೂ ಕೂಡ ಒಂದೇ ದಿನ ಕ್ರೆಡಿಟ್ ಆಗೋದಿಲ್ಲ, ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಸದ್ಯಕ್ಕೆ ಹಣ ಬಿಡುಗಡೆ ಆಗಿರೋದಂತೂ ಕನ್ಫರ್ಮ್ ಇನ್ಫಾರ್ಮೇಷನು. ನಿಮಗೆ ಅಮೌಂಟ್ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಒಂದ್ಸಲ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಸಂಜೆವರೆಗೂ ವೆಯ್ಟ್ ಮಾಡಿ, ಯಾವಾಗ ಬೇಕಿರೋ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. DBT ಮುಖಾಂತರ ಡೈರೆಕ್ಟ್ ಹಣ ಬರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ.
ಎಲ್ರಿಗೂ ಒಂದೇ ಟೈಮಲ್ಲಿ ಬರೋದಿಲ್ಲ. ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಯಾವ ಜಿಲ್ಲೆಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.